ಎಗ್ ರೈಸ್ ಅಂಗಡಿಯ ಮೇಲೆ ಮರ ಬಿದ್ದು ಅಪಾರ ಹಾನಿ, ತಕ್ಷಣ ಸಹಾಯ ನೀಡಿ ಮಾನವೀಯತೆ ತೋರಿದ ಮಂಜುನಾಥ ಕಟ್ಟಿಮನೆ. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಎಪಿಎಂಸಿ ಹತ್ತಿರ ಇರುವ ಎಗ್ ರೈಸ್ ಅಂಗಡಿ ಮೇಲೆ 15ನೇ ತಾರೀಕು ಬುಧವಾರ ದಿವಸ ಮಳೆಗಾಳಿಯಿಂದ ಮರ ಬಿದ್ದು ಅಪಾರ ಹಾನಿ ಸಂಭವಿಸಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ವಿಜಯ್ ಕೋಟಿ ಅವರು ಎಗ್ ರೈಸ್ ಅಂಗಡಿನಿಂದಲೇ ಜೀವನವನ್ನ ನಡೆಸ್ತಾ ಇದ್ರು. ಮುರಿದು ಬಿದ್ದ ಹಾನಿ ಸಂಭವಿಸಿದ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನಿ ಅವರು ತಮ್ಮ ಹಣದ ಸಹಾಯ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ 4 ಮುಂಡರ್ಗಿ. 15ನೇ ತಾರೀಕಿನಂದು ಸಾಯಂಕಾಲ ಮಳೆ ಗಾಳಿಯಿಂದ ಅವತ್ತೇನು ಇಲ್ಲಿ ನಮ್ಮ ಇಜ್ಜಪ್ಪಣ್ಣರು ಪಾಟಿ ಅಣ್ಣವ್ರು ನಮ್ಮ ಪ್ಲಾಟ್ನರು ಅವತ್ತು ಇಲ್ಲಿ ಏನು ಅವರು ಅಂಗಡಿ ಚಾಲೂ ಮಾಡಿದ ಸಂದರ್ಭದಲ್ಲಿ ಅವತ್ತೇನು ಗಿಡ ಏನಿಲ್ಲಿ ಬಿದ್ದಿದೆ ಅವತ್ತು ಅವರು ಬದುಕಿದ್ದ ಹೆಚ್ಚಿಂದ ಇವತ್ತು ನಮಗೆ ಅವರು ಜೀವಂತವಾಗಿ ಅದರಂದ್ರೆ ನಮ್ಮ ಪುಣ್ಯ ಅದು. ಅವತ್ತಿದ್ದಿದ್ರೆ ಏನೋ ಅವತ್ತು ಅಂಗಡಿ ಲಾಸ್ ಆಗೈತಿ, ಅದು ಇನ್ನೊಂದು ಆಗೈತಿ. ಅದು ನಾವು ಹೆಂಗಾರ ಇದು ಮಾಡ್ಕೋಬೋದು. ಇವತ್ತು ಅವರು ಸಾಲ ಸಂತಿ ಮಾಡ್ಕೊಂಡು ಇವತ್ತು ಸಣ್ಣಿಯಾಗಿರ್ಬೋದು ಇನ್ನೊಂದ್ರಾಗಿರ್ಬೋದು ಸಾಲ ಮಾಡ್ಕೊಂಡು ಇವತ್ತು ಜೀವನ ಮಾಡೋಕ್ಕಂತಿದ್ರು. ಆ ಸಂದರ್ಭದಲ್ಲಿ ಅದು ಘಟನೆ ಆಗಿದೆ. ಅದು ಯಾರ ಕೈಯಾಗಿಲ್ಲ, ಇವತ್ತು ಮಳೆಗಾಳಿ ಬಂದಿದ್ದಿದ್ದ ಯಾರ ಕೈಯಾಗಿಲ್ಲ ಆಗೈತಿ. ಆದರೆ ಇವತ್ತು ನಮ್ಮ ಜೀವಂತವಾಗಿ ನಮ್ಮ ವಿಜಯಪ್ಪನವ್ರು ಅದರಂದ್ರೆ ಅದು ನಮ್ಮ ಪುಣ್ಯ. ಹಾಗಾಗಿ ನಮ್ಮ ಕಡೆಯಿಂದ ಏಟಾಗುತ್ತೆ ಅಷ್ಟು ಅವರಿಗೆ ಸಹಾಯ ಮಾಡಿದ್ದೀವಿ. ಒಳ್ಳೆಯದಾಗಲಿ ಅವರಿಗೆ, ಮತ್ತು ಒಳ್ಳೆ ಅವರು ಅಂಗಡಿ ಇದನ್ನು ರೂಪಿಸ್ಕೊಂಡು ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಸಾಕಷ್ಟು ಜನರಿಗೆ ಭಾಳ ತೊಂದರೆ ಆದಾಗ ಮಂಜುನಾಥ್ ಕಟ್ಟಿಮನಿಯವರು ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿದ್ದಾಗ ಸಹಾಯಸ್ತ ಮಾಡೋದು ಅವರ ಒಂದು ಧರ್ಮದ ಗುಣ. ಅದ್ರ ಜೊತೆಗೆ ಈ ರೀತಿ ಯುವಕರು ಕೂಡ ನಮ್ಮಲ್ಲಿ ಪ್ರತಿಯೊಂದು ಯುವಕರಿಗಾಯಿತು, ಒಂದೇನಾದರೂ ತೊಂದರೆಯಲ್ಲಿದ್ದವರಿಗೆ ಆಯಿತು, ಇದೇ ರೀತಿಯಾಗಿ ಮಂಜುನಾಥ್ ಕಟ್ಟಿಮನಿಯವರು ತುಂಬ ಸಹಾಯಸ್ತ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಮಕ್ಕಳು ಇದ್ದೆ ಆರಾಮಿಲ್ಲ ಅಂತಂದು ಕರ್ಕೊಂಬಂದು ಬರೀ ಜನರು ನಾವಿದ್ದೀವಿ ನಿಮ್ಮ ಜೊತೆಗೆ, ನೀವು ಯಾಕೆ ಇದು ಮಾಡ್ತೀರಿ, ನಿಮ್ಗೇನು ತೊಂದರೆ ಬಂದ್ರೆ ನಾನು ಹಿಂದೆ ಇರ್ತೀನಿ, ಇದು ಮಾಡೋಕೆ ಹೋಗ್ಬಿಟ್ರಿ, ಧೈರ್ಯ ಕೊಡ್ತೀನಿ ಅಂತ ಹೇಳಿ ಅನ್ನುತ್ತಾ ಮತ್ತು ಅದರಲ್ಲಿ ಹಣದ ಸಹಾಯವನ್ನು ಮಾಡುತ್ತಾ ನಮ್ಮಲ್ಲಿ ವ್ಯಾಪಾರಕ್ಕೆ ಮುಂದೆ ಕುಂತ್ಕೊಬೇಡ್ರಿ, ದುಡೀರಿ, ಇದು ಮಾಡಿರಿ ಅಂತ ಹೇಳಿ ಇದು ಮಾಡಿದಕ್ಕೆ ಅವರಿಗೂ ಕೂಡ ಮತ್ತು ಕುಟುಂಬದವರಿಗೂ ಅವ್ರ ಮಕ್ಕಳಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಅವರು ಕೂಡ ಮುಂದೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ನಾವೆಲ್ಲ ಅವರಿಗೆ ನಮಗೆ ಹೇಗೆ ಸಪೋರ್ಟ್ ಆಗ್ಯಾರ ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳ್ತಾ ಆಶಿಸ್ತೇನೆ. ಸರ್ ಬಸಪ್ಪ ಕೋಟಿ. 15ನೇ ತಾರೀಕಿನ ದಿನ ರೀ ನಮ್ಗೆ ಗಾಳಿ ಬಂದಿದ್ದ ನಮ್ಮ ಜೀವನಕ್ಕೆ ಭಾಳ ಇಷ್ಟು ತೊಂದರೆ ಆಗ್ತದೆ. ಅವ್ರ ಜೀವ ಉಳಿದಿದ್ದೇ ಹೆಚ್ಚಿಲ್ಲ. ನಮ್ಗೆ ಮೊದಲು ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ದುಡ್ಕೊಂಡು ತಿನ್ನಾಡ್ತಿದ್ವಿ. ಅದಕ್ಕೂ ದೇವ್ರು ನಮ್ಗೆ ಭಾಳ ಅನ್ಯಾಯ ಮಾಡ್ದಂಗೆ ಆಯಿತು. ಏನು ಮಾಡೋದ್ರಿ, ಎಲ್ಲ ಇವ್ರ ಆಶೀರ್ವಾದಲಿದ್ದ ಈಗ ನಾವು ಮತ್ತೆ ಒಳ್ಳೆ ದುಡಿಯೋಕೆ ನೆಲೆ ಆಗ್ಬಿಡ್ತೀವಿ ಅಷ್ಟು. ಮತ್ತೆ ಸಾವಿತ್ರಿ